ಅಮ್ಮ ನಾನು ಸತ್ತೋಯ್ತೀನಿ ಕಣಮ್ಮ, ನಾನು ಸತ್ತೋಯ್ತೀನಿ. ಇದಕ್ಕೆ ಏನಾರ ಪರಿಹಾರ ಮಾಡ್ಕೋಬೇಕು ಕಣಮ್ಮ. ನಾನು ಸತ್ತೋಯ್ತೀನಿ ಕಣಮ್ಮ, ಇವಾಗ ಸತ್ತೋಯ್ತೀನಿ. ಅಯ್ಯೋ, ನನ್ನ ಯಾರು ಕಾಪಾಡ್ತಾರಮ್ಮ? 5-6 ಲಕ್ಷ ಆಪ್ರೇಷನ್ಗೆ ಅಂದರೆ ಯಾರು ಕಾಪಾಡ್ತಾರಮ್ಮ? ಯಮ್ಮ, ನನ್ನ ತಲೆನಾಗ ನಾನು ಏನು ಕೆಟ್ಟ ಕೆಲಸ ಮಾಡಿವ್ನಿ ಅಂತ ನಿನಗೆ ಗೊತ್ತಾಯ್ತಿಲ್ಲ ಕಣಮ್ಮ. ಆದರೆ ಡಾಕ್ಟ್ರು ಭವಿಷ್ಯ ಏನು ಹೇಳಿದ್ರು ಹೇಳು? ಎಲ್ಲ ಒಳ್ಳೇದು ಮಾಡಿದ್ರೆ ಒಳ್ಳೇದೇ ಆಯ್ತದೆ. ಖುಷಿಯಾಗಿ ನಗ್ನಗ್ತಾ ಎಲ್ಲರ ಜೊತೆಗೂ ಇರಬೇಕು. ಸಿಟ್ಟು ಮಾಡ್ಕೋಬಾರ್ದು, ಕೋಪ ಮಾಡ್ಕೋಬಾರ್ದು. ಎಲ್ಲರಿಗೂ ಖುಷಿ ಪಡಿಸ್ಕೊಂಡು ನೀನು ಇದ್ರೆ ಸಂದಕ್ಕೆ ಬದುಕಿರ್ತೀಯ, ಇನ್ನೂ ಖುಷಿಯಾಗಿರ್ಬೇಕು ಅಂತ ಹೇಳ್ತಿದ್ದು. ಆದರೆ ನನಗೆ ನೋಡಿದ್ರೆ ಇವಾಗ ಹಿಂಗಾಗೈತೆ. ನನ್ನನ್ನು ಯಾರು ಮಾತಾಡ್ಸಿ ಇವಾಗ ಯಾರ ಜೊತೆ ಖುಷಿಯಾಗಿರಲಿ ಹೇಳಮ್ಮ? ನಾನು ಯಾರಿಗೆ ತಾನೇ ಖುಷಿ ಪಡಿಸ್ಕೊಂಡು ನಾನು ಖುಷಿಯಾಗಿರಲಿ? ನನ್ನ ಬಾಧೆ ನಿನಗೆ ಹಿಂಗೆ ಆಗ್ಬಿಟ್ಟೈತೆ ಅಮ್ಮ. ಏನಾರ ಮಾಡಬೇಕು ಕಣಮ್ಮ, ಏನು ಮಾಡಬೇಕು ಅಂತ ನಿನಗೆ ಅರ್ಥ ಆಯ್ತಿಲ್ಲ ಅಮ್ಮ. ನಾನು ಸತ್ತೋಗ್ಬಿಡ್ತೀನಿ ಕಣಮ್ಮ, ಸತ್ತೋಗ್ಬಿಡ್ತೀನಿ. ಇನ್ನು ಬದುಕಿರೋಕ್ಕಿಲ್ಲ ಕಣಮ್ಮ, ಬದುಕಿರೋಕ್ಕಿಲ್ಲ ಅಷ್ಟೇ. ನಂಗೆ 5-6 ಲಕ್ಷ ರೂಪಾಯಿ ಕೊಟ್ಟು ಯಾರು ಆಪ್ರೇಷನ್ ಮಾಡ್ಸೋಕ್ಕಿಲ್ಲ, ನಾನು ಯಾರು ಬದುಕ್ಸೋದಿಲ್ಲ, ನಾನು ಬದುಕೋದೂ ಇಲ್ಲ. ಇನ್ನು ಯಾವತ್ತು ಬಿದ್ದು ಹೊಂಟೋಯ್ತೀನಿ ಕಣಮ್ಮ. ಮಗಳೇ, ನೀನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ, ಏನಾರ ಒಂದು ಮಾಡೋಣ. ಅದಿನಿ ಅಂಥ ಕಾಯಿಲೆ ಅಂತಲೇ ಅರ್ಥ ಆಯ್ತಿಲ್ಲ. ನೀನು ತಲೆನಾಗ ಏನು ಕೆಟ್ಟದ್ದು ಯೋಚನೆ ಮಾಡಬೇಡ. ಕೆಟ್ಟದ್ದು ಯೋಚನೆ ಮಾಡಿದಷ್ಟು ಬೇಗ ಸತ್ತೈತಿ ಅಂತೆ. ಎಲ್ಲ ಬರೀ ಒಳ್ಳೇದು ನೀನು ಯೋಚನೆ ಮಾಡು. ಏನೇನು ಕೆಟ್ಟದ್ದು ಪಟ್ಟದು ಎಲ್ಲ ಏನೇನು ಮನ್ಕೊಳಕ್ಕೆ ಹೋಗ್ಬೇಡ ನೀನು. ಅದೇ ನೀನು ಸುಮೀನ ಅವರು ಇವ್ರನ್ನೆಲ್ಲ ತಗ್ಲಾಕ್ಬಿಟ್ಟಿದ್ದಲ್ಲ, ಅದೇ ನಿನಗೆ ಸಾಪಾಗಿ ತೊಟ್ಬಿಟ್ಟು ತಲೆಗೆ ಎಣ್ಣೆ ಬಡ್ದೈತಾ ಅಂತ ಹೇಳ್ಬಿಟ್ಟು ಅವ್ರು ಬರೀ ಡಾಕ್ಟ್ರಲ್ಲ ಭವಿಷ್ಯ ಹೇಳೋರು ನೋಡ್ದ. ನೀನು ಮಾಡಿರೋ ಕೆಲಸ ಎಲ್ಲನೂ ಅವರು ಹೆಂಗೆ ಒಟ್ಟೊಟ್ಟಿಗೆ ನೀ ಹೇಳಿದ್ರು ಅಂತ ಹೇಳ್ಬಿಟ್ಟು ಅವ್ರಿಗೇನೋ ಭವಿಷ್ಯ ಹೇಳಕ್ಕೆ ಬರ್ತದೆ ಅಂತ ಅನ್ನಿಸ್ತದೆ ನೋಡು. ಇನ್ನು ಮ್ಯಾಲೆ ಎಲ್ಲರ ತಗೊಂಡ್ರು ಯಾರೇನಂದ್ರೂ ತಲೆ ಕೆಡಿಸ್ಕೊಬೇಡ. ಎಲ್ಲ ನಗ್ನಗ್ತಾನೆ ನೀ ಖುಷಿಯಾಗಿ ಏನೇ ಇರು. ಇನ್ನು ಮೇಲೆ ಸಿಟ್ಟು ಮಾಡ್ಕೊಳ್ಳೋದು, ಕೋಪ ಮಾಡ್ಕೊಳ್ಳೋದು ಎಲ್ಲ ಮಾಡ್ಬಿಟ್ಟೆ ಅಂದರೆ ಆದಷ್ಟು ಪಿರ್ನವಾಗಿ ಹಾಕ್ಸ್ಕೊಬಿಡ್ತೀಗ, ಸರಿನಾ? ಲೇ ಕಮ್ಲಿ, ಮಾನ ಮರ್ಯಾದೆ ಬಿಟ್ಟೋಳೆ. ನಮ್ಮ ಹೊಲ್ದಾಗಿರೋವೆಲ್ಲನೂ ಅರ್ಧ ಅವ್ರೆ ಕೈಲ ತಿಳ್ಕೊಂಡೋಗಿದ್ದೀಗಲ್ಲ ನೀನು. ಮಾನ ಮರ್ಯಾದಿಲ್ವಾ ನಿಂಗೆ? ಅವ್ರೆ ಕೈಲ ತಿಳ್ಕೊಂಡೋಗಿದ್ದೀಗ ತಾನೇ, ನೀನೇ ಅಂತ ತಿಳ್ಕೊಂಡೋಗಿರೋದು. ಅವಳೇ ಸಿಟ್ಟು ಮಾಡ್ಕೋಬೇಡ, ಐಸ್ ಕಮ್ಮಿ ಆಯ್ತದೆ. ಯಾರು ಹೇಳಿದ್ದು ನಿಮಗೆ ನಾನು ಕಿತ್ಕೊಂಡೋಗಿದ್ದೀನಿ ಅವರೆಕಾಯಿ ಅಂತ ಹೇಳ್ಬಿಟ್ಟು? ಇಲ್ವಲ್ಲ, ನಾನು ಅವರೆಕಾಯಿ ಕಿತ್ಕೊಂಡೋಗಿಲ್ಲ. ನೀವು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅನ್ನಿಸ್ತದೆ. ನಾನು ಕಿತ್ಕೊಂಡೋಗಿಲ್ಲಪ್ಪ. ಮುಚ್ಚ ಬಾಯ್ನ. ಕಿತ್ಕೊಂಡೋಗಿದ್ಯಾ ಅಂತ ನಂಗೆ ಸಂದ ಗೊತ್ತು. ಮನೆಯಾಳಿ ಎಲ್ಲ ಕಿತ್ಕೊಂಡೋಗ್ಬಿಟ್ಟು ಹಾಳು ಮಾಡ್ಬಿಟ್ಟು ಇವಾಗ ಬಂದ್ಬಿಟ್ಟು ಹೆಂಗೆ ಹೇಳ್ತಾಳೆ ನೋಡು. ಈ ಕಡೆಯಿಂದ ಒಂದು ಬುಟ್ಟ ಅಂತಂದರೆ ಹೊಲ್ದ ಕಡೆಗೆ ಹೆಜ್ಜೆ ಹಾಕಿನಕಿತ ಕಾಲು ಮುರಿತೀನಿ. ಆ ಸಾವುಕಾರನಲ್ದ ಕೆಲಸ ಮಾಡಬೇಕು, ಹಂಗೇನೇ ನೆಟ್ಟಿಗೆ ಹೋಗ್ಬೇಕು. ಇಲ್ಲ, ನಾನು ಹಿಂದೆ ಕಿತ್ತಿಲ್ಲ, ಮುಂದೆ ಕೀಳೋದನ್ನೂ ಇಲ್ಲ. ಎಷ್ಟು ಗುದ್ರು 30 ಬಿಟ್ಕೊಂಡು ಕಿಸಿತ್ತೀಗಲ್ಲ, ನಿಂಗೇನು ಬಂದೈತೆ ದೊಡ್ಡಪ್ಪತ್ತ ನಿಂಗೆ? ಮಕ್ ಉಗಿತಿದ್ದೀನಿ ಆದ್ರೂ ಅಂತ ಕಿಸ ಅಂತ ಹೇಳ್ಬಿಟ್ಟು ಕಿಸಿತ್ತಾವಳೆ. ಕಿಸ್ಕೊಂಡು ಕುಂತ್ಕೊಳ್ಳೋಕ್ಕೆ. ಮಾನ ಮರ್ಯಾದೆ ಬಿಟ್ಟವ್ರಿಗೆ ಏನು ಹೇಳಕ್ಕಾಯ್ತದೆ? ಮಾನ ಮರ್ಯಾದೆ ಇರೋರ್ಗಾದ್ರೆ ಕ್ಯಾಕರ್ಸ್ ಮಕ್ಕ ಹೋಗ್ಬಿಟ್ಟು ಬುದ್ಧಿ ಹೇಳ್ಬೋದು. 3 ಬಿಟ್ಟು ನನ್ನ ಮಕ್ಳಿಗೆ ಏನಂತ ಹೇಳ್ತೀಗ? ಯಾರ್ಯಾರ ಊಸ್ಕೊಂಡಂಗೆಲ್ಲ ಇರೋಕ್ಕಾಗಕ್ಕಿಲ್ಲ ಕಣಮ್ಮ. ನನಗೇನು ದೊಡ್ಡ ರೋಗ ಬಂದೈತೆ, ನಾನು ಕೋಪ ಮಾಡ್ಕೊಳ್ಳೋದು ಮಾತ್ರ ಬಿಡಕ್ಕಿಲ್ಲ. ನನಗೇನು 5-6 ಲಕ್ಷ ಹೊಂದಿಸ್ಕೋಬೇಕು ಅಷ್ಟೇನಿಯ. ನಾನು ಸಿಟ್ಟು ಬಂದು ಹೋದ್ರೂ ಪರವಾಗಿಲ್ಲ. ಹಿಂಗೆ ಎಲ್ಲರ ತಗೊಂಡು ಹೊಂದಿಸ್ಕೊಂಡು ಕುತ್ಕೊಳ್ಳೋಕ್ಕಾಯ್ತದ? ನಂಗೆ 5-6 ಲಕ್ಷ ರೂಪಾಯಿ ಅರೇಂಜ್ ಮಾಡು. ನಾನು ತಲೆಗಿಲ್ಲ ಹೋದ್ರೂ ಪರವಾಗಿಲ್ಲ, ನಾನು ಆಪ್ರೇಷನ್ ಏನೇ ಮಾಡಿಸ್ಕೊತೀನಿ. ನನಗೆ ಹೆಂಗೆ ಬತ್ತಾಯ್ತು ಸಿಟ್ಟು ಅಂತ ಹೇಳಿದ್ರೆ? ಮಗಳೇ, ಸಿಟ್ಟು ಮಾಡ್ಕೋಬೇಡ, ಸುಮ್ಕಿರ್ಲೆ. ಆಮೇಲೆ ಈಗಲೇ ಹೊಗೆ ಹಾಕಿಸ್ಕೊಂಡ್ರೆ ಕಷ್ಟ ಆಯ್ತದೆ. ಸಿಟ್ಟು ಮಾಡ್ಕೋಬೇಡ, ಸುಮ್ಕಿರ್ಲೆ. ನೊಕ್ಕಂಡು ಮಾತಾಡೆ. ಏನು ಮಾತಾಡಿದ್ರೆ ಇನ್ಮೇಲೆ ನಗ್ತಾ ಮಾತಾಡಿದ್ರೆ ಆಯಸ್ ಚಾನೆ ಇರ್ತದೆ ನಿನಗೆ. ಹೊತ್ಕೊಂಡು ಕೋಪ ಮಾಡ್ಕೊಂಡೆಲ್ಲ ಮಾತಾಡ್ಬಿಟ್ರೆ ಹೊಂಟೋಯ್ತದೆ. ಈಗಲೇ ಹೊಗೆ ಹಾಕಿಸ್ಕೊಂಡ್ರೆ ಆಪ್ರೇಷನ್ ಆಗೋ ಗಂಟನಾದ್ರೂ ನಗ್ನಗ್ತಾ ಇರೇ. ಅಮ್ಮ, ನಾನು ಸತ್ತೋಯ್ತೀನಿ ಕಣಮ್ಮ, ನಾನು ಸತ್ತೋಯ್ತೀನಿ. ನಗ್ನಗ್ತಾ ಇರ್ಬೇಕಮ್ಮ ಯಾವಾಗಲೂ. ನಗ್ಲಿಲ್ಲ ಅಂದರೆ ಸತ್ತೋಯ್ತೀನಿ. ಈಗ ಬೇರೆ ಏನಾರ ಮಾಡಬೇಕು, ದುಡ್ಡು ಹೊಂದಿಸ್ಕೊಳಕ್ಕೆ ಕಣಮ್ಮ. ಅಯ್ಯೋ, ಊರವ್ರಿಗೆಲ್ಲ ನಮ್ಮ ಕಷ್ಟ ಹೇಳ್ಕೊಂಡ್ರೆ ಯಾರನ್ನ ಹೊಸಿನಾರ ಸಹಾಯ ಮಾಡ್ತಾರೆ. ಅಮ್ಮ, ಹೆಂಗನ ಮಾಡ್ಬಿಟ್ಟು ಸಹಾಯ ಇದು ಮಾಡ್ಕೊಳ್ಳೋಣ ಕಣಮ್ಮ. ಬಾ ಅಮ್ಮ, ಬಾ ಹೋಗ್ಬಿಟ್ಟು ಯಾರ ತಗನ ಹೊಸಿ ಕೇಳು ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನಾನು ಸತ್ತೋಯ್ತೀನಿ ಕಣಮ್ಮ. ನನ್ನ ಬಾಳೆ ಹೆಂಗೈತೆ ನೋಡು. ಸತ್ತೋಯ್ತೀನಿ ಅನ್ನೋದನ್ನು ಕಿಸ್ಕೊಂಡು ಹೇಳೋಂಥ ಪರಿಸ್ಥಿತಿಗೆ ಬಂದ್ಬಿಟ್ಟೈತೆ. ಯವ್ವ, ನಾನು ಸತ್ತೋಯ್ತೀನಿ ಕಣಮ್ಮೋ, ಸತ್ತೋಯ್ತೀನಿ. ಅಯ್ಯೋ, ನನ್ನ ಮಗಳ ಪರಿಸ್ಥಿತಿಯ ನೋಡೋಕ್ಕಾಯ್ತಿಲ್ಲ ನನ್ನ ಕಣ್ಣಾರೆ ನೀನಿಯ. ಸರಿ ನಡಿಯಮ್ಮಿ, ನಡಿ ಹೋಗ್ಬಿಟ್ಟು ಯಾರನ್ನ ಓದಿ ಸಹಾಯ ಕೇಳೋಣ ಊರ ಮುಂದೆ. ನೋಡಿ, ನೀನು ಶಾಣೆ ಬೇಜಾರು ಮಾಡ್ಕೊಬೇಡ. ಆದರೆ ನೀನು ಸಿಟ್ಟು ಮಾಡ್ಕೊಳ್ಳೋದು, ಕೋಪ ಮಾಡ್ಕೊಳ್ಳೋದು, ಒಳದು ಪಳೋದು ಮಾಡಬೇಡ. ನೀನು ನಗ್ನಗ್ತಾ ಇದ್ದಷ್ಟು ನಿನ್ಗೆ ಆಯಸ್ ಗಟ್ಟಿ ಇರ್ತದಂತೆ. ಡಾಕ್ಟ್ರು ಹೇಳಿಲ್ವೇ? ನಿನ್ನ ತಲೆನಾಗ ಅದೀನಿ ಎಂಥ ಕಾಯಿಲೆ ಬಂದ್ಬಿಟ್ಟೈತೆ. ಕೋಪ ಮಾಡ್ಕೊಂಡ್ರೆ ಅವರು ಮನಸ್ಸಾಗೆ ಏನೋ ಕೆಟ್ಟ ಯೋಚನೆ ಮಾಡಿದ್ರು ಆಯಸ್ ಹೊಂಟೋಗ ಅಂತದ್ದು ಬಂದ್ಬಿಟ್ಟೈತಲ್ಲ. ಇದೆಲ್ಲ ಬೇಕಿತ್ತ? ನನ್ನ ಮಗಳಿಗೆ ಬರಬೇಕಿತ್ತ? ಯವ್ವ ನಡಿಯೇ. ಅಯ್ಯೋ, ನಾನು ಸತ್ತೋಗ್ಬಿಡ್ತೀನಿ. ಯಾರನ್ನ ಸಹಾಯ ಮಾಡ್ರಿ ನನಗೆ. ಯವ್ವ, ನನ್ನ ಆಪ್ರೇಷನ್ ಮಾಡಿಸ್ಕೊಳಕ್ಕೆ ಅಂತ ಹೇಳ್ಬಿಟ್ಟು 5 ಲಕ್ಷ ಬೇಕಾಗೈತಿ ಇವಾಗ. ಯಾರನ್ನ ಸಹಾಯ ಮಾಡ್ರಿ ನನಗೆ. ಯವ್ವ, ನಾನೇನು ಬದುಕಿರಕ್ಕಿಲ್ಲ ಅಷ್ಟೇನಿಯ. ಅಯ್ಯೋ, ನಾನು ಆಪ್ರೇಷನ್ ಮಾಡಿಸ್ಕೊಳಕ್ಕೆ 5-6 ಲಕ್ಷ ಬೇಕಾಗೈತೆ. 5-6 ಲಕ್ಷ ಬೇಕೇ ಬೇಕು. ಇಲ್ಲ ಅಂದರೆ ನಾನು ಸತ್ತೋಯ್ತೀನಿ. ದಯವಿಟ್ಟು ಯಾರಾದ್ರೂ ನಂಗೆ ಸಹಾಯ ಮಾಡಿ. 5-6 ಲಕ್ಷ ರೂಪಾಯಿ ಕೊಟ್ಬಿಟ್ಟು ಈ ಊರಾಗಿರೋರೆಲ್ಲನೂ ಒಂದು 5-5 ಸಾವಿರ ಹಂಗೆ ಕೊಟ್ಬಿಟ್ರು ನಂದು ಹೆಂಗೋನೂ ಆಪ್ರೇಷನ್ ಹೋಗ್ಬಿಡ್ತದೆ. ನಾನು ಸಂದಾಕಿರ್ತೀನಲ್ಲ. ದಯವಿಟ್ಟು ಯಾರನ್ನ ಸಹಾಯ ಮಾಡಿ. 5 ಸಾವಿರ ಮನೆಗೆ ನೀನೇ ಕಿಸಿದು ತೊಳ್ಳಾಕಿದ್ಯಾ ಅಂತ ಹೇಳ್ಬಿಟ್ಟು ಊರು ಉದ್ಧಾರ ಮಾಡಿದ್ಯಾ ಅಂತ ಹೇಳ್ಬಿಟ್ಟು ಎಲ್ಲರೂ ಕೊಡಬೇಕು. ಮಾಡಿರೋದೆಲ್ಲ ಊರು ಮನೆ ಹಾಳು ಮಾಡೋ ಕೆಲಸ ನೀನೇ ಮಾಡಿದೀಯ. ಈಗ ಹೋಗ್ಬಿಟ್ಟು ಎಲ್ಲರೂ ನಿಂಗೆ ಕಾಸು ಕೊಡಬೇಕು ಅಂದರೆ ನಿಂಗೆ ತಂದ್ಬಿಟ್ಟು ನಿಂಗೆ ಇಡ್ರಿಸ್ಬಿಡ್ತಾರೆ ನಿನಗೆ.
ಅಲ್ಲಿ ನೋಡಿ ಹೆಂಗೆ ಹೇಳ್ತಾಳೆ ಊರಲ್ಲನೂ 5,000 ಹಾಕ್ಕೊಡ್ಬೇಕಂತ 5,000 ಕೊಡ್ತಾರೆ ನಿಂಗೆ 5,000 ಹಾಕ್ಬಿಟ್ರು ನಿಂಗೆ ಕೊಡ್ತಾರೆ ತಗ. ಓಹೋ ಪರವಾಗಿಲ್ಲ ಇವಳುನು ಮಗಳೇ ಕೋಪ ಮಾಡ್ಕೋಬೇಡ ಮಗಳೇ. ಕೋಪ ಮಾಡ್ಕೊಂಡ್ರೆ ನಿನ್ನ ಆಯಸ್ ಕಮ್ಮಿ ಆಯ್ತದೆ ಅಂತ ಡಾಕ್ಟ್ರು ಹೇಳಿಲ್ವಾ? ಕೋಪ ಮಾಡ್ಕೋಬೇಡ, ಸಿಟ್ಟು ಮಾಡ್ಕೋಬೇಡ. ನಿನಗೆ ಬಂದಿರೋದು ವಿಚಿತ್ರವಾದ ಕಾಯಿಲೆ, ಯಾರಿಗೂ ಬಂದಿಲ್ಲ, ಈಗ ಹೊಸ್ದಾಗಿನೂ ಶುರುವಾಯ್ತಾಯ್ತಂತೆ. ಅದು ಆಮೇಕಿಂದ ಏನಾರು ಆಗಿದ್ರೆ ಕಷ್ಟ ಆಯ್ತದೆ. ಹೊಸಿ ಆರಾಮಾಗಿರು, ನಗ್ನಗ್ತಾ ಇರು. ಸ್ಯಾನೆ ಹಿಂಗೆ ಸಿಟ್ಪಟ್ಟೆಲ್ಲ ಮಾಡ್ಕೊಂಬಿಟ್ರೆ ಡಮ್ಗಿ ಬಂದ್ಬಿಟ್ರೆ ಏನು ಮಾಡ್ತೀಗ? ಅಕ್ಕ ನಾನು ಸತ್ತೋಯ್ತೀನಿ, ನನಗೂ ಬದುಕಬೇಕು ಅಂತ ಆಸೆ ಐತಿ. ನನಗೂ ಚಿಕ್ಕ ಇನ್ನೂ ನನಗೂ ಜೀವನದಾಗೆ ಏನಾರ ಮಾಡಬೇಕು, ಮುಂದೆ ಬರಬೇಕು, ಕಷ್ಟಪಡಬೇಕು ಅಂತ ಏನೇನೇನೋ ಆಸೆ ಐತೆ ನನಗೂ. ಇಷ್ಟು ಬೇಗನೆ ಸತ್ತೋಗ್ಬಿಟ್ರೆ ನಾನು ಏನು ನೋಡಿದ್ದಂಗೆ ನನಗೂ ಬೇಜಾರಾಗಕ್ಕಿಲ್ವಾ? ನಾನು ಇನ್ನೂ ಏನೇನೇನೋ ನೋಡಬೇಕು, ಏನೇನೋ ಮಾಡಬೇಕು ಕಣಕ್ಕ. ದಯವಿಟ್ಟು ನೀವೇನೇ ನನಗೆ ಸಹಾಯ ಮಾಡಬೇಕು ಎಲ್ರೂ. ನನಗಿವಾಗ ಹೆಂಗಾಗ್ಬಿಟ್ಟಿವ್ನಿ ನಾನು ಅಂದರೆ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಾ ಇವನಿ. ಏನು ಮಾಡಬೇಕು ಎತ್ತು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ. ದಯವಿಟ್ಟು ಸಹಾಯ ಮಾಡಿ ನನಗೆ. ಇವಳಿಗೆ ಏನಾರು ತಿಕ್ಳಿಗೆ ಹಿಡ್ದೈತಾ ಅಂತ ನಗ್ನಗ್ತಾ ಮಾತಾಡ್ತಾಳಲ್ಲ. ಇವಳ್ದು ಹುಟ್ಟು ಡ್ರಾಮಾ, ಇವಳ್ದು ಹುಟ್ಟು 420 ಡ್ರಾಮಾ ಇವಳ್ದು. ಇವಳನ್ನ ಮಾತ್ರ ನಂಬಕ್ಕೆ ಹಾಕಿಲ್ಲ. ಸತ್ರೆ ಸಾಯ್ಲಿ, ಇವಳೇನು ಊರು ಉದ್ಧಾರ ಕೆಲಸ ಮಾಡೋಳೆ ಅಂತ ಅನ್ಕೊಂಬಿಟ್ಟ. ಇವಳಿಂದ ಏನಾರ ಊರು ಉದ್ಧಾರ ಆಯ್ತದ ಹೇಳು? 10 ಪೈಸೆನೂ ಉದ್ಧಾರ ಹಾಕಿಲ್ಲ. ಸುಮ್ಕೇನ್ಯವ ಊರು ಉದ್ಧಾರ ಆಗಂತ ಕೆಲಸ ಅಂತನೂ ಏನು ಮಾಡೋದಿಲ್ಲ. 10 ಪೈಸದ ಕೆಲಸ ನಾನಂತೂ ನೋಡಿಲ್ಲ ಮಾಡ್ರದನ್ನ. ಮನೆಯಾಳಿಗಳಿಗೆ ದೇವ್ರ ಸರಿಯಾಗಿ ಮನೆಯಾಳ ಕೆಲಸ ನೆನೆಯ ಮಾಡೋನಿ. ಇನ್ನೇನು ಇವಳನ್ನ ಕರ್ಕೊಂಡೋಗ್ಲಿ ಬಾ. ಇನ್ನು ಊರಾಗಿದ್ಬಿಟ್ಟು ಇನ್ನೇನು ಮಾಡ್ದೋಳಿನ? ನೀನು ಅಷ್ಟೇನಿಯ ಸತ್ತೋಗ್ಬಿಡೋದೇನಿಯ? ಬಾ ಹೋಗೋಣ. ಸತ್ರೆ ಸಾಯ್ಲಿ ಬಾ, ನಮಗೇನಂತೆ. ಓಹೋ ಏನು ಇವಳು ಅಂತ ಊರ್ ಜನಕ್ಕೆಲ್ಲ ಏನಾರು ಉದ್ಧಾರ ಆಗೋ ಕೆಲಸ ಏನಾರ ಮಾಡ್ಬಿಟ್ಟವಳ? ಅಯ್ಯೋ ನೋಡಿ ಹೋಗೋಣ ಸುಮ್ಕೇನೆ, ಸತ್ರೆ ಸಾಯ್ಕೊಂಡು ಬಿಡ್ಕೊಂಡ್ಲಿ. ಅಯ್ಯೋ ಅಮ್ಮ, ನಾನು ಬದುಕಿರೋಕ್ಕೆಲ್ಲ ಸತ್ತೈತೀನಿ ಕಣಮ್ಮ. ನನ್ನ ಕೈ ಟೆನ್ಷನ್ ತಡ್ಕೊಳಕ್ಕಾಯ್ತಿಲ್ಲ ಕಣಮ್ಮ. ಯಾರು ನಂಗೆ ಸಹಾಯ ಮಾಡೋಕ್ಕಿಲ್ಲ. ನೋಡ್ದೇನಮ್ಮ, ಕೇಳ್ದವ್ರು ಎಲ್ರೂ ಒಯ್ತಾವ್ರೆ ಸುಮ್ಕೇನಿಯ. ಸಹಾಯ ಮಾಡ್ತೀನಿ ಅಂತ ಹೇಳೋರು ಒಬ್ಬರು ಇಲ್ಲ ಕಣಮ್ಮ. ಒಬ್ಬರು ಸಹಾಯ ಮಾಡೋಕ್ಕಿಲ್ಲ ಕಣಮ್ಮ ನಮಗೆ. ಅಷ್ಟೇ ನನ್ನ ಕತೆ ಮುಗ್ದೋಯ್ತು ಕಣಮ್ಮ. ಅಷ್ಟೇ ನನ್ನ ಕತೆ ಫಿನಿಸು. ನಾನಿನ್ನು ಬದುಕಕ್ಕಿಲ್ಲ ಕಣಮ್ಮ, ಬದುಕಕ್ಕಿಲ್ಲ. ಈಗ ಏನು ಮಾಡಲಿ ನಾನು? ಅಷ್ಟೇ ಸತ್ತೋಯ್ತೀನಿ ಬಿಡು. ನೀವೆಲ್ಲ ಸಂದಾಕಿರ್ರಿ ಕಣಮ್ಮ. ಸತ್ತೋಯ್ತೀನಿ, ನೀನು ಏನು ಮಾಡೋಕ್ಕಲ್ಲ. ಉಣ್ಕೊಂಡು ತಿನ್ಕೊಂಡು ನೀನು ಆರಾಮಾಗಿರು. ನನ್ನ ಬಗ್ಗೆ ಯೋಚನೆ ಮಾಡಬೇಡ. ನಾನು ಇನ್ನು ಬದುಕಕ್ಕಿಲ್ಲ, ಎಂಥದೂ ಇಲ್ಲ. ಅಷ್ಟೇ ನಾನು ಮಾಡಿರೋ ಕೆಲಸಕ್ಕೆ ನನಗೆ ಹಿಂಗೆ ಆಯ್ತಾಯ್ತೋ ಏನೋ ಯಾರಿಗೆ ಗೊತ್ತು. ಆಪ್ರೇಷನ್ ಮಾಡಿಸ್ಕೊಳಕ್ಕೂ ಕಾಸಿಲ್ಲ ನಮ್ಮ ತಾಗೆ. ಇಂತಹ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದೀವಿ. ಯಾರಿಗೆ ಬೇಕು ಈ ಬಾಧೆ? ಅಮ್ಮ ಸರಿ, ನೀನು ಹೋಗಿ ಎಲ್ಲರೂ ಸಂದಾಕಿರು. ನಾನು ಸತ್ತೋಯ್ತೀನಿ. ನೀನು ನನ್ನ ಜೊತೆ ಇದ್ದು ಸುಮ್ಕೆ ನೀನು ಬೇಜಾರು ಮಾಡ್ಕೊಬೇಡ. ಹೋಗಿ ಸುಮ್ಕೆನೇ ನೀಯ. ಲೇ ಮುಚ್ಚೆ ಬಾಯ್ನ, ಎಂಥ ಮಾತಂದ್ಬಿಟ್ಟೆ ನೀನಂತೂ. ನೀನು ಬಿಟ್ಬಿಟ್ಟು ಹೋಗಕ್ಕಾಯ್ತದ? ನೀನು ಒಳ್ಬೇಡ ಮಗಳೇ. ನಗ್ನಗ್ತಾ ಇರಿ ಯಾವಾಗೂ. ನಗ್ನಗ್ತಾ ಇದ್ರೆ ನಿನಗೂ ಆಯಸ್ಸು ಸಂದಾಕಿರೋದು ಅಂತ ಡಾಕ್ಟ್ರ್ ಹೇಳಿಲ್ವೇ? ನೊಗೆ ಯಾಕೆ ಅಳ್ತಿ ಯಾವಾಗೂ? ಆಗಿದ್ದಾಯ್ತು ಮಗಳೇ, ಆಗಿದ್ದಾಯ್ತು. ಇಷ್ಟು ದಿನ ಊರವ್ರಿಗೆಲ್ಲ ಕೆಟ್ಟ ಕೆಲಸ ನೀನು ಮಾಡ್ಕೊಂಬಿಟ್ಟು ಬಂದಿದ್ದೀಗ. ಇನ್ನು ಮುಂದೆ ಆದ್ರೂ ಒಂದು ಚೂರಾದ್ರೂ ನಾವು ದೇವರಿಂದ ಹಿಡ್ದು ಎಲ್ಲರಿಗೂ ಮೆಚ್ಕೊಳಂಗೆ ಒಂದು ಒಳ್ಳೆ ಕೆಲಸ ಮಾಡ್ಕೊಂಬಿಟ್ಟು ಬಂದರೆ ನಿನಗೂ ದೇವರು ವರ ಕೊಡ್ತಾನೆ ಅಂತ ಹೇಳಿಲ್ವಾ ಡಾಕ್ಟ್ರಮ್ಮ? ಏನಾರ ಆದರೂ ಆಗ್ಬೋದೇನೋ. ಇನ್ಮೇಲೆ ನಾವು 4 ಜನಕ್ಕೆ ಒಳ್ಳೇದು ಬಯಸಿ ನೋಡೋಣ. ಸುಮ್ಕಿರ ಅವೇಕಿಂದ ಒಳ್ಳೇದಾಯ್ತದೇನು. ನೀನು ಶಾನೆ ಚಿಂತೆ ಮಾಡೋಕ್ಕೆ ಹೋಗ್ಬೇಡ. ಊರ್ ಜನಕ್ಕೆ ಒಳ್ಳೇದು ಬೇರೆ ಮಾಡಕ್ಕೆ ಹೋಗು. ದರಿದ್ರದವ್ರು ಈಗ ಮಾಡಿರೋದು ನೋಡ್ತಿಲ್ವಾ? ನಾನು ಸಾಯ್ತೀನಿ ಅಂದ್ರೂ ನಂಗೆ ಸಹಾಯ ಮಾಡೋಕ್ಕಿಲ್ಲ ಅಂತ ಹೇಳ್ತಾವ್ರೆ. ಅವ್ರಿಗೆಲ್ಲ ಉದ್ಧಾರ ಆಗೋ ಕೆಲಸ ಹಾಳಾಗೋಗ್ಲಿ ಬಿಡು. ಆ ಕೆಲಸ ಎಲ್ಲ ಕಟ್ಕೊಂಡು ನನಗೇನಾಗಬೇಕು? ನಂತಾಗ ನೀನು ಇವನ್ನೆಲ್ಲ ಇಟ್ಕೊಳಕ್ಕೆ ಹೋಗ್ಬೇಡ. ಹೋಗ ಮಾತಾಗೆ. ನನಗೆ ಬಾಧೆ ಯಾರಿಗೂ ಬೇಡ. ಹಿಂಗೆ ಬರ್ತಾರೆ ಹಂಗೆ ಹೋಯ್ತಾರೆ, ಯಾರು ಸಹಾಯ ಮಾಡೋಕ್ಕಿಲ್ಲ. ಕೇಳಿ ಸಹಾಯವ ಸಾಕಾಗೋಗುತ್ತೆ. ಅಲ್ಲ ಡಾಕ್ಟ್ರಮ್ಮ ಫ್ರೀಯಾಗಿ ಮಾಡಿದ್ರೆ 7 ಗಂಟೆನಾರ ಹೋಯ್ತದ? ಫ್ರೀಯಾಗಿ ಮಾಡಿದ್ರೆ ಆಪ್ರೇಷನ್ನ? ಇಲ್ಲ, 5-6 ಲಕ್ಷ ಖರ್ಚು ಆಯ್ತದಂತೆ. 5-6 ಲಕ್ಷ ನಾವು ಯಾರು ತಲೆ ಹೊಡೆದ್ಬಿಟ್ಟು ತಗೊಂಬಿಟ್ಟು ಬರೀ ಹೇಳಿನೇನಿಯ. ಯವ್ವ ಏನು ಮಾಡಬೇಕು ಅಂತಲೇ ಅರ್ಥ ಆಯ್ತಿಲ್ಲ ಇವಾಗ. ನೋಡೋಣ ಬಾ, ಏನಾದರೂ ಒಂದು ಪ್ಲಾನ್ ಮಾಡ್ಕೊಳ್ಳೋಣ. ಯಾಕಮ್ಮ ಹಿಂಗೆ ಕುಂತ್ಕೊಂಡೇನೋ ಬಾಯ್ ಪಡ್ಕೊಂತಿದ್ದಂಗಿದ್ದೀರಾ? ಏನಾಯ್ತಂತದು? ನನ್ನ ಮಗಳಿಗೊಂದು ಅಡ್ಕಾಯಿಲೆ ಬಂದ್ಬಿಟ್ಟೈತೆ ಕಣ. 5-6 ಲಕ್ಷ ಬೇಕಂತ ಆಪ್ರೇಷನ್ ಮಾಡಿಸಿ ಎಲ್ಲ ಸರ್ ಮಾಡ್ಸೋಕ್ಕೆ. ಅದಕ್ಕೆ ಆಪ್ರೇಷನ್ ಮಾಡ್ಸೋಕ್ಕೆ ಅಂತ ಹೇಳ್ಬಿಟ್ಟು ಇದು ಮಾಡ್ತೀವಿ. ಕಾಸು ಬೇಕಲ್ಲ, ಕಾಸು ನಮ್ಮ ತಗೊಂಡ್ವೆ ಇಲ್ಲ, ಕಾಸು ಗೀಸು ಎಲ್ಲನೂ. ಅಯ್ಯೋ ಒದ್ದಾಡ್ತಾ ಇದೀವಿ. ಅದಕ್ಕೆ ನೀ ಒಬ್ಬರು ಊರಾಗ ಸಹಾಯ ಮಾಡ್ತಿಲ್ಲ. ಅಣ್ಣ ಹೆಂಗಾನ ಮಾಡ್ಬಿಟ್ಟು 5-6 ಲಕ್ಷ ರೂಪಾಯಿ ಅಡ್ಜಸ್ಟ್ ಮಾಡ್ಬೇಕು ಕಣ. ಅದಕ್ಕೆ ಊರಾಗಿರೋರ್ತಾಗೆಲ್ಲ ಹೇಳಿ ಇವ್ರಿಗೆ ಬರೋಕೆ ಹೇಳಿದ್ದೀನಿ ಗೌಡ್ರಿಗೆ. ಒಂದು ಸ್ವಲ್ಪ ಏನಾರ ಊರಾಗಿರೋರೆಲ್ಲ ಸಹಾಯ ಮಾಡ್ತಾರ ಕೇಳೋನಿ ಅಂತ ಹೇಳ್ಬಿಟ್ಟು ಬಂದ್ವಿ. ಅಣ್ಣ ಎಲ್ಲರೂ ಸೇರ್ಕೊಂಡೋಸಿ ಸಹಾಯ ಮಾಡ್ರಿ. ನಮ್ಮ ಊರಾಗೆ ಬೀದಿ ನಾಯಿಗೆ ಬೇಕಾದ್ರು ಮಾಡ್ಬಿಡ್ತಾರೆ, ಆದ್ರೆ ನಿಮಗೆ ಮಾಡೋಕ್ಕಿಲ್ಲ ಬಿಡಿ. ಸರಿ ಯಾಕಾಗೈತೆ ಅಂತಾನೆ ನೀವು ಮಾತಾಡೋದು ಊರು ತುಂಬಾನು. ಕಾಮ್ಲಿಗೆ ಯಾರು ಸಹಾಯ ಮಾಡಕ್ಕೆ ಹೋಯ್ತಾರೆ? ನೀವು ಮಾಡಿರೋ ಕೆಲಸಕ್ಕೆ ದೇವ್ರು ನಿಮ್ಗೆ ಸರಿಯಾಗಿ ಶಿಕ್ಷೆ ಕೊಟ್ಟವನೇ ಬರ್ರಿ. ಸಹಾಯವಂತೆ ಸಹಾಯ ಯಾರು ಮಾಡಿದ್ರು 5-6 ಲಕ್ಷ ರೂಪಾಯಿ ಯಾರು ಕೊಟ್ಟರು ನಿಮ್ಗೆ? 5-6 ಲಕ್ಷ ಕಾಸ ಯಾರು ಕೊಡಕ್ಕಿಲ್ಲ. 10 ಪೈಸೆನೂ ಕೊಡಕ್ಕಿಲ್ಲ. ಒಯ್ತಾರ್ರಿ ಸುಮ್ಕೆನೇ. ಯಪ್ಪ ನಾವೇನು ಯಪ್ಪನ ಕಾಲು ಬಿದ್ಬಿಟ್ಟು ಯಪ್ಪನೇ ನೀವು 10 ಲಕ್ಷನೂ ಇಡ್ರಿಸ್ಬಿಡ್ತಾನೆ ಅನ್ನಂಗೆ ಆಗೋಗ್ಬಿಟ್ಟೈತೆ. ನಾವೇನು ಒಬ್ಬನೇ ನೀವು 10 ಲಕ್ಷ ರೂಪಾಯಿ ಕೊಡುವಂತ ಹೇಳ್ಬಿಟ್ಟು ಹೇಳಿದ್ವಾ? ಊರು ಸಹಾಯವಾಗಿ ಕೇಳಿದ್ವಿ ಅಷ್ಟೇನಿಯ. ಊರಾಗಿರೋ ಎಲ್ಲರೂ ಹೊಸಿ ಸಹಾಯ ಮಾಡಿದ್ರೆ ನಮಗೂ ಸಹಾಯ ಆಯ್ತದಲ್ಲ ಅಂತ ಕೇಳಿದ್ದು ಅಷ್ಟೇನಿಯ. ಅಷ್ಟಕ್ಕೆಲ್ಲ ಯಾಕೆ ಅಂತೀರಾ? ಅಂದರೆ ಈಗ ನಿಮ್ಮ ಪ್ರಕಾರ ಸತ್ತೋಗ್ಬಿಡ್ಬೇಕು. ಏನು ಊರಾಗಿರೋಲ್ಲ ಸಾಚವಾದ ಕೆಲಸ ಮಾಡೋರೆ, ನಾನು ಮಾತ್ರ 420 ಕೆಲಸ ಮಾಡಿವ್ನಾ? ನಾನು ಮಾತ್ರ ಸಾಯ್ಬೇಕಾ? ಹೆಂಗೆ ಹೇಳ್ತಾರೆ ನೋಡು. ಅಮ್ಮ ಬುಟಾಕಮ್ಮ, ಏನೋ ಒಂದು ವ್ಯವಸ್ಥೆ ಮಾಡ್ಕೊಂಡ್ರಾಯ್ತು. ಬುಟಾಕ್ ತಲೆ ಕೆಡ್ಸ್ಕೊಬೇಡ ನೀನು. ಇಷ್ಟಾದರೂ ದುರಂಕಾರಕ್ಕೆ ಏನು ಕಮ್ಮಿ ಇಲ್ಲ.
ಊರ್ಗಾಗ ಮಿಕ್ತದೆ ದುರಂಕಾರ ಮಾತಾಡೋನ್ವಿ ಅಮ್ಮ ಮಗಳಿಗೆ ಇಬ್ರಿಗೂ ಏನು ದೌಲತ್ತು ಯಾವ ದುರಂಕಾರ ಸಾತ್ರೆ ಸೈಲಿ ಬಾ ಸರಿಯಾಗ್ಬಿಟ್ಟೈತೆ ಇನ್ನೂ ದುರಂಕಾರ ಇಳಿಸ್ಕೊಂಡಿಲ್ವಲ್ಲ ಇವು ಇನ್ನು ಯಾವಾಗ ಇಳಿಸ್ಕೊತಾರಲ್ವಾ ಇವ್ರು ದುರಂಕಾರವನ ಬೊಡ್ಡಿಗಳು ಇಳಿಸ್ಕೊಳ್ಳೋದಿಲ್ಲ ಏನೂ ಇಲ್ಲ ಏನೋ ಮಾಡ್ಕೊಂಡು ಸಾಯ್ಲಿ ನಮ್ಗೆ ಯಾಕೆ ಊರಾಗಿರೋದು ಯಾರು ₹1 ಕೊಡಬಾರ್ದು ಇವ್ರಿಗಂತೂ ಹಿಂಗೆ ಒದ್ದಾಡಿ ಸಾಯ್ಬೇಕು. ನೋಡ್ದ ದೇವ್ರು ಯಾರನ್ನೂ ಬಿಡಲ್ಲ ಅನ್ನೋದಕ್ಕೆ ಈ ಕಮಲಿ ಅವ್ರ ಅಮ್ಮನಿಗೆ ಸಾಕ್ಷಿ ಸರಿಯಾಗಿ ಏನೇ ಆಗಿದ್ ಬಾ ಕಮಲಿಗೆ ಅವ್ರ ಅಮ್ಮಂಗೆ ಇಬ್ರಿಗೂನುವೆ ಸರಿಯಾಗೈತೆ ಸರಿಯಾಗಿ ಯಾವುದು ದೊಡ್ಡ ರೋಗ ಬಂದ್ಬಿಟ್ಟೈತಂತೆ ಇವಾಗ ಅದೇನೋ ಆಪರೇಷನ್ ಮಾಡ್ಸಕ್ಕೆ ನೀವು 5-6 ಲಕ್ಷ ಬೇಕಂತೆ ಜಾಸ್ತಿ ಸಿಟ್ಟು ಮಾಡ್ಕೊಳಂಗಿಲ್ವಂತೆ ಪಾಪ ಮಾಡ್ಕೊಳಕ್ಕಿಲ್ವಂತೆ ಬದುಕೋದಿಲ್ವಂತೆ ಶಾನೆ ಜನ ಹಿಂಗೆಲ್ಲ ಮಾಡ್ಕೊಂಡ್ರೆ ಆ ಕಮಲಿ ಮನೆಯಾಳಿ ಎಷ್ಟು ಜನ ಮನೆಯಾಳು ಮಾಡವಳೆ ಸರಿಯಾಗಿ ಮಾಡ್ದ ನೋಡು ದೇವ್ರು ಅದಕ್ಕೆ ನೀ ದೇವ್ರು ನಿಧಾನ ಆದ್ರೂ ಸರಿಯಾಗಿ ಇಕ್ತಾನೆ ಬಂದ್ಬಿಟ್ಟು ಒಂದು ಟೇಮಾಗೆ ಬಗ್ನಿಗೂಟನ ಸರಿಯಾಗಿ ಇಕ್ತಾನೆ ಅಂತ ಹೇಳೋದು ಇದಕ್ಕೆ ನೀಯ ಆಗಲೇ ಸುಮ್ಕಿರು ಮನೆಯಾಳಿಗಳಿಗೆ ಏನು ಊರು ಉದ್ದಾರಾಗ ಕೆಲಸ ಏನು ಮಾಡೋರು ಅವರು ಎಲ್ಲ ಮನೆಯಾಳ ಕೆಲಸ ನೀನು ಮಾಡಿರೋದು ಆಗಲೇ ಸುಮ್ಮನಿರು ಇನ್ನೂ ಸರಿಯಾಗಲಿ ನನಗಂತೂ ಖುಷಿನೇ ಕಣಮ್ಮ ಅವ್ರಿಗಂತೂ ಆಗೋದು ನನಗಂತೂ ಭಾಳ ಅಂದರೆ ಭಾಳ ಖುಷಿನೇ ನೀ ಹಾಳಾಗೋಗ್ಲಿ ಸುಮ್ಕಿರು ಯಾರು ಸಹಾಯ ಮಾಡಬಾರ್ದು ಅವಳಿಗಂತೂ ಪಂಚಾಯತಿನ ಅಲ್ಲ ಇಷ್ಟು ದಿನ ಎಲ್ಲೋ ಬಿದ್ದಿದ್ಲು ಈಗ ಪಂಚಾಯತ್ಯಾಗ ಬಂದ್ಬಿಟ್ಟು ಸಹಾಯ ಮಾಡಿ ಅಂತ ಕೇಳ್ಕೊಳ್ಳೋದು ನೋಡು ಎಲ್ಲರೂ 5,000 ರೂಪಾಯಿ ಹಾಕ್ಬಿಟ್ಟು ಅಮ್ಮಂಗೆ 4 ಲಕ್ಷ ಹೊಂದಿಸ್ಬಿಟ್ಟು ಕೊಡ್ಬೇಕಂತೆ ಯಾರು ಕೊಟ್ಟರು ಮಾಡಿದ ಅಲ್ಕ ಕೆಲಸಕ್ಕೆ ಹಂಗೆ ಏನೇ ಆಗಬೇಕು ಯಾರು ಹಾಕ್ಬಿಟ್ರು ಸರಿಯಾಗಿ ಏನೇ ಹೇಳೋವ್ರೆ ಸರಿಯಾಗಿರೋ ರೋಗ ಬಂದೈತಂತೆ ನಮ್ಗೆ ಹಾಕ್ಬೇಕು ಅನುಭವಿಸ್ಕೊಂಡು ಸಾಯ್ಲಿ ಬಿಡು ಅಷ್ಟೇನಿಯ ನಮ್ಮಲ್ದಾಗೆಲ್ಲ ಅವರೇ ಕೈಯೆಲ್ಲ ತರ್ಕೊಂಡು ಹೋಗೋಳೆ ಬಿಡು ಸಾಯಂಕಾಲ ಹತ್ರ ಬಂತು ಅನ್ನಿಸ್ತದೆ ಸತ್ತೋಗ್ಲತ್ತಾಗೆ ಇನ್ನೇನು ಮಾಡೋಕ್ಕಾಯ್ತದೆ ಸಾಯಂಕಾಲ ಹತ್ರಕ್ಕೆ ಬಂದೈತಲ್ಲ ಕಿತ್ಕೊಂಡು ಸಾಯ್ಲಿ ಬಿಡತ್ತೆ ನಾನು ಸುಮ್ಮನೆ ಆಯ್ತೀನಿ ಅತ್ತಾಗೆ ಹಾಳಾಗ ಆಳು ಬಿದ್ದೋಗ್ಲಿ ಅಂತ ಹೇಳ್ಬಿಟ್ಟು ಇನ್ನೇನು ಮಾಡೋಕ್ಕಾಗಕ್ಕಿಲ್ವಲ್ಲ ಹಾಳಾಗ ಆಳು ಬಿದ್ದೋಗ್ಲಿ ತಗ ಬರ್ರಕ್ಕ ನಮ್ಗೆ ಯಾಕೆ ಸತ್ರೆ ಸಾಯ್ಲಿ 10 ಪೈಸೆ ಕೊಡಲ್ಲಕ್ಕ ನಾನಂತೂ ಆ ಕಮ್ಲಿಗೂ ಅವ್ರ ಅಮ್ಮಂಗೂನುವೆ ನಾನು ಬಿಚ್ಚಕ್ಕಿಲ್ಲಪ್ಪ ನಾನೇ ಕೊಡ್ಲಿ ಅವಳಿಗೆ ಮಾಡಿದ ಅಲ್ಕ ಕೆಲಸಕ್ಕೆ ಹೋಗ್ಲಿ ಯಾರನ್ನ ಕೇಳ್ಕೊಂಡ್ರೆ ಇಲ್ಲ ಅಂದ್ರೆ ಹಂಗೆ ಸಾಯ್ಲಿ ನಮ್ಗೇನಂತೆ ಅಬ್ಬಬ್ಬಬ್ಬ ಏನು ಒಸಿ ಮಾಡವಳ ನನಗಂತೂ ಅವಳು ಮಾಡಿರೋ ಕಥೆಯ ಕೇಳಿ ಒತ್ತು ಬೀಳಿಸ್ ಸಾಕಾಗೋಗ್ಬಿಟ್ಟೈತಿ ಅಡಿಯಿಂದ ಮುಡಿ ತನಕ ಬರೀ ಕೆಟ್ಟ ಕೆಲಸ ನೆನೆಯ ಒಳ್ಳೆ ಕೆಲಸ ಅಂತೂ ಒಂದೂ ಮಾಡಿಲ್ಲ ಹಾಳಾದ ಮುಂಡೆಗಳು ಹಾಳಾಗೋಗ್ಲಿ ನಡಿರಕ್ಕ ನಮ್ಗೆ ಯಾಕೆ ಹೋಗೋಣ ಸುಮ್ಕೆನೆ ನೋಡಿರಿ